ಎಸ್ ಅಣ್ಣ. ನಾನು ಹ್ಯಾಟ್ರಿಕ್ ಸೂರ್ಯ ಅವ್ರ ಬಗ್ಗೆ ಇನ್ನೊಂದು ಹೇಳೋದನ್ನು ಮರ್ತೋದೆ. ಇವತ್ತಿನ ದಿನ ಏನಪ್ಪ ಅಂದರೆ ಎಲ್ಲ ಈ ಬದುಕಿರ್ತಕ್ಕಂಥ ಹೀರೋಗಳು ಹಿಂದೆಗಡೆ ಬಾಲ ಪಡ್ಕೊಂಡು ನನ್ನ ಅವ್ರ ಶಿಷ್ಯ ಇವ್ರ ಶಿಷ್ಯ ನಮ್ಮ ಅವರು ಅಭಿಮಾನಿಗಳು ಅಂತ ಹೇಳ್ಕೊಂಡು ಓಡಾಡೋರು ತುಂಬ ಜನ ಇದ್ದಾರೆ. ಆದರೆ ತನ್ನ ಗುರುನ ಕಳ್ಕೊಂಡು ಬಹಳ ವರ್ಷಗಳಾಯಿತು. ಅಂಥ ರಘುವೀರ್ ಅವರ ಶಿಷ್ಯ ಇವತ್ತಿನ ದಿವಸನೂ ಕೂಡ ಅವ್ರ ಗುರುಗಳ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಗೌರವ ಇದೆಯಲ್ಲ, ಅದಕ್ಕೆ ನಾನು ರಘುವೀರ್ ಸೂರ್ಯ ಅವ್ರಿಗೆ ಹ್ಯಾಟ್ಸ್ ಆಫ್. ರೆಡಿ. ನಮಸ್ತೆ ಎಲ್ಲರಿಗೂ. ಹ್ಯಾಟ್ರಿಕ್ ಸೂರ್ಯ PN ಮಾಡುವ ನಮಸ್ಕಾರಗಳು. ತುಂಬ ಸಂತೋಷದ ವಿಷಯ ಏನಂದರೆ, ಇದೇ ಆಗಸ್ಟ್ 16ನೇ ತಾರೀಕು ಭಾನುವಾರದ ದಿವಸ ನಮ್ಮ ರಾಘವೇಂದ್ರ ರಾಜ್ಕುಮಾರ್, ಪ್ರೀತಿಯಿಂದ ನಾವು ಕರೆಯುವಂಥ ರಾಘಣ್ಣ ಅವ್ರದ್ದು 67ನೇ ವರ್ಷದ ಜನ್ಮದಿನೋತ್ಸವದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇವತ್ತಿಂದ ನಾನು ಪ್ರಚಾರ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಚಿತ್ರರಂಗದ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ, ಸ್ಪೆಷಲಾಗಿ ನಮ್ಮ ರಾಘಣ್ಣ ಅವ್ರ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ, ಅಣ್ಣವ್ರ ಫ್ಯಾಮಿಲಿ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ರಾಘಣ್ಣ ಅವ್ರದ್ದು 67ನೇ ವರ್ಷದ ಹುಟ್ಟುಹಬ್ಬವನ್ನು ಎಲ್ಲರೂ ಆಶೀರ್ವದಿಸಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಎಲ್ಲರಲ್ಲಿ. ಇನ್ನೊಂದು ವಿಷಯ ಏನಂದರೆ, ನಮ್ಮ ರಾಘಣ್ಣ ಅವರು ಮೊದಲನೇ ಸಿನಿಮಾದಿಂದ ಕೂಡ ಅವರು ಗಾಯಕರಾಗಿದ್ದರು. ನಂಜುಂಡಿ ಕಲ್ಯಾಣ, ಗಜಪತಿ ಗೌರವಭಂಗ, ಹಾಗೆ ಸೂತ್ರಧಾರ, ಹಾಗೆ ಅನೇಕ ಸ್ವಾಸ್ತಿಕ್ ಸಿನಿಮಾದಲ್ಲಿ ಸ್ವಾಸ್ತಿಕ್ ಸಿನಿಮಾದಲ್ಲಂತೂ ವಿ ಮನೋಹರ್ ಸರ್ ಅವರ ಸಂಗೀತ ಅದ್ಭುತ, ಉಪೇಂದ್ರ ಸರ್ ಅವರ ಸಾಹಿತ್ಯ, ರಾಜೇಶ್ ಕೃಷ್ಣನ್ ಅವರು ತುಂಬ ಒಳ್ಳೆ ಹಾಡುಗಳು ಆ ಸಿನಿಮಾದಲ್ಲಿ ಹಾಡಿದರು. SP ಸರ್ ಕಲ್ಲರ್ಸ್ ಅದು ಒಳ್ಳೆ ಹಾಡುಗಳು. ಇವತ್ತು ಯಾರು ಪಾರ್ಟಿಸಿಪೆಂಟ್ ಇದ್ದೀರೋ ಅವರೆಲ್ಲರಿಗೂ ರಾಘಣ್ಣ ಅವರ ಹುಟ್ಟುಹಬ್ಬದ ದಿವಸ ಅವರ ಚಿತ್ರಗಳಿಗೆ ನೀವೆಲ್ಲ ನೃತ್ಯ ಮಾಡಲಿಕ್ಕೆ ಮತ್ತು ಅವರ ಸಿನಿಮಾಗಳು ಹಾಡು ಹಾಡಲಿಕ್ಕೆ ಒಳ್ಳೆ ಅದ್ಭುತವಾಗಿರೋಂಥ ಅವಕಾಶ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ರಾಘಣ್ಣ ಅವರು ಆಶೀರ್ವಾದ ಎಲ್ಲರಿಗೂ ನಿಮ್ಮ ಮೇಲೆ ಇರುತ್ತೆ, ಎಲ್ಲ ಪಾರ್ಟಿಸಿಪೆಂಟ್ಗಳ ಮೇಲೇನು. ಸೊ ಹಾಗೆ ಈ ರಾಘಣ್ಣ ಅವ್ರ 67ನೇ ವರ್ಷದ ನಾವು ಹುಟ್ಟುಹಬ್ಬ ಏನಿದೆ ಅದು ತುಂಬ ವಿಶೇಷವಾಗಿ ಸ್ಪೆಷಲಾಗಿ ಲೈಫ್ ಟೈಮ್ ಒಂದು ಮೆಮೊರಿಬಲ್ ಆಗಿರೋ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ. ನಿಮ್ಮ ಎಲ್ಲರ ಪ್ರೀತಿಯ ಹ್ಯಾಟ್ರಿಕ್ ಸೂರ್ಯ, ಚೈತ್ರದ ಪ್ರೇಮಾಂಜಲಿ, ರಘುವೀರ್ ಸರ್ ಅವರ ಶಿಷ್ಯ. ಓಕೆನಾ? ಮತ್ತೆ